ಇವತ್ತು ಜನತಾ ನ್ಯೂಸ್ ಕನ್ನಡದ ಕಲ್ಚರಲ್ ಕಮಿಟಿಗೆ ಪೂಜಾ ಅವರು ಆಯ್ಕೆಯಾಗಿದ್ದಾರೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ ತಿಳ್ಕೊಂಬರೋಣ ಬನ್ನಿ. ಹೇಗೆ ಅನ್ನಿಸ್ತಿದೆ ಮ್ಯಾಮ್? ನಮಸ್ತೆ ಮ್ಯಾಮ್, ತುಂಬ ಖುಷಿ ಆಗ್ತಿದೆ ನಿಮ್ಮ ಒಂದು ಜನತಾ ನ್ಯೂಸ್ ಅನ್ನೋ ಒಂದು ಕುಟುಂಬಕ್ಕೆ ಸದಸ್ಯರಾಗಿರೋದು. ನಮ್ಮ ಸಂಸ್ಕೃತಿನ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಆಸೆ ಕೂಡ ಇದೆ. ನಿಮ್ಮ ಸಪೋರ್ಟ್ ಜೊತೆಗೆ, ಎಲ್ಲರ ಸಪೋರ್ಟ್ ಜೊತೆಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಸ್ಕೃತಿನ ಬೆಳೆಸೋಣ ಅಂತ 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಹಾಗೂ 12 ವರ್ಷದಿಂದ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಮತ್ತಷ್ಟು ವರ್ಷಗಳವರೆಗೂ ಟೀಚರ್ ಆಗಿರಬೇಕು. ನನ್ನ ಮೂಲಕ ಒಂದಷ್ಟು ಜನ ಟೀಚರ್ಗಳು ಬರಬೇಕು. ನಮ್ಮ ಸಂಸ್ಕೃತಿನ ಮೊದಲಿನ ರೀತಿಯಲ್ಲೇ ಹೆಚ್ಚಿನ ಮಟ್ಟದಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನನ್ನ ಇನ್ಸ್ಟಿಟ್ಯೂಟ್ ಕಡೆಯಿಂದ 30 ಜನ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಟೀಚ್ ಮಾಡ್ತಿದ್ದೀವಿ. ಇನ್ನಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಬೇಕು ಅನ್ನೋ ಆಸೆ ಹೊಂದಿದ್ದೀನಿ. ಅದಕ್ಕೆ ಸಮಯ ಬರಬೇಕು. ನೃತ್ಯದಲ್ಲಿ ನಿಮಗೆ ಅಭಿರುಚಿ ಬೆಳೆದಿದೆ ಹೇಗೆ ಮ್ಯಾಮ್? ಹೇಗೆ ಅಂದರೆ, ನಮ್ಮ ತಂದೆ ಕೂಡ ಆರ್ಟಿಸ್ಟ್, ಅವರು ಡ್ರಾಮಾ ಆರ್ಟಿಸ್ಟ್. ಸೊ ಅವ್ರ ಮೂಲಕನೇ ಬೈ ಬರ್ತ್. ಥ್ಯಾಂಕ್ ಯು ಮ್ಯಾಮ್. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.